ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ವೀಕ್ಷಕರೇ, ರೋಟರಿ ಕ್ಲಬ್ ಬೀದರ್ ತನ್ನದೇ ಆದ ಒಂದು ಧ್ಯೇಯ ಉದ್ದೇಶವನ್ನು ಹೊಂದಿಕೊಂಡಿದೆ. ಒಂದು ಜನಮಾನಸಕ್ಕೆ ಸಮಾಜಮುಖಿ ಕೆಲಸಗಳನ್ನು ಮಾಡುವ ಮೂಲಕ ತನ್ನದೇ ಆದ ಸೇವೆಯನ್ನು ನೀಡ್ತಾ ಇದೆ. ಸೇವೆಯೇ ಮೊದಲ ಧ್ಯೇಯ ವಾಕ್ಯವನ್ನು ಧ್ಯೇಯ ಉದ್ದೇಶವಾಗಿಟ್ಕೊಂಡು ಇದುವರೆಗೂ ಹಲವಾರು ಸಮಾಜಮುಖಿ ಕೆಲಸಗಳನ್ನು ಮಾಡಿದ್ದಾರೆ. ತಮ್ಮ ಕೈಲಾದಷ್ಟು ಒಂದು ಅರಿವು ಕಾರ್ಯಕ್ರಮ ಆಗಿರ್ಬೋದು, ಜಾಗೃತಿ ಕಾರ್ಯಕ್ರಮ ಆಗಿರ್ಬೋದು, ಆರೋಗ್ಯ ಹಿತದೃಷ್ಟಿಯಿಂದ ಇರ್ಬೋದು, ಮಹಿಳಾ ಸಬಲೀಕರಣ ಹಿತದೃಷ್ಟಿಯಿಂದ ಇರ್ಬೋದು, ಜೊತೆಗೆ ಅಲ್ಲಲ್ಲಿ ಹಾಸ್ಪಿಟಲ್ಗಳಲ್ಲಿ ಒಂದು ಕುಡಿಯುವ ನೀರಿನ ಸಲಕರಣೆಗೆ ಉಪಯೋಗ ಒಂದು ವಿತರಣೆ ಮಾಡುವುದಿರ್ಬೋದು. ಹೀಗೆ ಹಲವಾರು ವಿಷಯಗಳನ್ನು ಸಮಾಜಮುಖಿ ಕೆಲಸಗಳನ್ನು ಮಾಡಿದ್ದಾರೆ. ಸೊ ಇವತ್ತು ಒಂದು ವನ ಮಹೋತ್ಸವ ನಿಮಿತ್ತವಾಗಿ, ಪರಿಸರ ದಿನಾಚರಣೆ ನಿಮಿತ್ತವಾಗಿ ಇವತ್ತೇನಪ್ಪ ಅಂದರೆ ಒಂದು ಶಿವನಗರದ ಪಾಪನಾಶ ಹತ್ತಿರ ಇರ್ತಕ್ಕಂಥ ಒಂದು ಶ್ರೀರಾಮ ಸಮರ್ಥ ಮಂದಿರದ ಆವರಣದಲ್ಲಿ ಅಲ್ಲಲ್ಲಿ ಒಂದು ಸಸಿಗಳನ್ನು ನೆಡುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಕೈಗೆತ್ತಿಕೊಂಡಿದ್ದು ಟ್ರೀ ಪ್ಲಾಂಟೇಶನ್ ಮಾಡಲಾಗಿದೆ. ಸೊ ಇದ್ರ ಬಗ್ಗೆ ಏನು ಹೇಳ್ತಾರೆ ಅಧ್ಯಕ್ಷರಾಗಿರ್ತಕ್ಕಂಥ ರೋಟರಿ ಕ್ಲಬ್ನ ಅಧ್ಯಕ್ಷರಾಗಿರ್ತಕ್ಕಂಥ ಸೋಮಶೇಖರ್ ಪಾಟೀಲ್ ಅವರು ನಮ್ಮೊಂದಿಗಿದ್ದಾರೆ. ಅವರ ತಂಡದೊಂದಿಗೆ ಇವತ್ತು ಸರಿಸುಮಾರು 30ರಿಂದ ಒಂದು 25 ಜನ ಇಲ್ಲಿ ಸೇರಿಕೊಂಡು ಸಸಿಗಳನ್ನು ನೆಟ್ಟಿದ್ದಾರೆ. ಏನು ಹೇಳ್ತಾರೆ ಅಂತ ಕೇಳೋಣ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಇವತ್ತು ನಾವು ರೋಟರಿ ಕ್ಲಬ್ ವತಿಯಿಂದ ಬೀದರ್ ನಗರದ ಪಾಪನಾಶ್ ಹತ್ತಿರ ಇರುವ ಶ್ರೀ ರಾಮ ಸಮರ್ಥ ಆಶ್ರಮದ ಆವರಣದಲ್ಲಿ ನಾವು ಇವತ್ತು ಸುಮಾರು 100 ಸಸಿಗಳನ್ನು ನೆಟ್ಟಿದ್ದೀವಿ. ಅದಲ್ಲದೆ ಇಂಥ ಕಾರ್ಯಕ್ರಮ ನಾವು ಈ ಹಿಂದೆನೂ ಸಹ ನಾವು ನಮ್ಮ ರೋಟರಿ ಕಾಲೋನಿಯಲ್ಲಿ ಮಾಡಿದ್ದೀವಿ. ಆಮೇಲೆ ಅದಕ್ಕೂ ಮುಂಚಿತವಾಗಿ ನಾವು ಮೊನ್ನೆ ರೀಸೆಂಟ್ಲಿ ಕ್ರೀಡಾಯಿ ಅವ್ರದ್ದು ಸಹಯೋಗದೊಂದಿಗೆ ನಾವು ಕೋಲಾರದಲ್ಲಿನೂ ಸಹ ಪ್ಲಾಂಟೇಶನ್ ಡ್ರೈವ್ ಮಾಡಿದ್ವಿ. ಇದು ಮಾಡೋ ಉದ್ದೇಶ ಏನಂತಂದರೆ ಮುಂದಿನ ಪೀಳಿಗೆಗೆ ಹಾಗೂ ನಮಗೂ ನಮ್ಮದು ಸ್ವಾರ್ಥ ಇದೆ ಇದರಲ್ಲಿ, ನಮಗೂ ಒಂದು ಒಳ್ಳೆಯ ಉತ್ತಮ ಆಮ್ಲಜನಕ ಸಿಗಲಿ ಅಂತ ಹೇಳ್ಬಿಟ್ಟು. ಯಾಕಂದರೆ ಈಗಾಗಲೇ ನಮ್ಮ ಪ್ರಕೃತಿಯಲ್ಲಿ ಸಾಕಷ್ಟು ವಿಕೋಪಗಳನ್ನು ನಾವು ಕಂಡಿದ್ದೇವೆ. ಅದರದ್ದು ದುಷ್ಪರಿಣಾಮದಿಂದಾಗಿ ಏನಂತಂದರೆ ನಾವು ಸಾಕಷ್ಟು ಇಂಗಾಲದ ಡೈಆಕ್ಸೈಡು ನಮ್ಮ ವಾಯುಮಾಲಿನ್ಯ ಮುಖಾಂತರ ಕಾರ್ಬನ್ ಡೈಆಕ್ಸೈಡ್ ನಮ್ಮ ಆಕ್ಸಿಜನಲ್ಲಿ ಸೇರಿದೆ. ಈಗ ನಮ್ಮ ಇರುವಂಥ ಪ್ರಕೃತಿಯಲ್ಲಿ ನಾವೀಗ ಸೇವಿಸ್ತಾ ಇರೋದು ಶುದ್ಧ ಗಾಳಿ ಇಲ್ಲ ಅಂತ ಹೇಳ್ಬಿಟ್ಟು. ಅದಕ್ಕೆ ಶುದ್ಧ ಗಾಳಿ ಬೇಕಾದರೆ ನಮಗೆ ನಾವು ಸಸಿ ನೆಡಲೇಬೇಕು. ಯಾಕಂದರೆ ಬೈ ಟ್ರಾನ್ಸ್ಪಿರೇಷನ್ ಅದೇ ನಮಗೆ ಇದು ಕೊಡ್ತದೆ, ಏನು ಅಂತಂದರೆ ಇದು ವಾಟ್ ಯು ಸೇ ಆಕ್ಸಿಜನ್. ಅದಕ್ಕೋಸ್ಕರ ನಾವು ಇಂಥ ಒಂದು ಪ್ಲಾಂಟೇಶನ್ ಡ್ರೈವ್ ಮಾಡಿದ್ವಿ. ಅದಕ್ಕೆ ನಮಗೆ ಫಾರೆಸ್ಟ್ ಇಲಾಖೆದವರು ಸಹಕಾರ ನೀಡಿದ್ದಾರೆ. ನಾವು ನೋಡುವ ಹಾಗೆ ತಿಂಗಳಲ್ಲಿ 1-2 ಕಾರ್ಯಕ್ರಮ ರೋಟರಿ ಕ್ಲಬ್ ವತಿಯಿಂದ ಆಗೇ ಇರುತ್ತೆ. ಸೊ ಬೆಳಿಗ್ಗೆ ಆದ ತಕ್ಷಣ ನಿಮ್ಮದೇ ಒಂದು 40-45 ಜನ ಸೇರ್ತೀರಿ, ಒಂದೆಡೆ ಸೇರ್ತೀರಿ. ಸಂಡೇ ಅಂದ ತಕ್ಷಣ ಎಲ್ಲರೂ ಫ್ರೀ ಟೈಮ್ ಇರ್ತದೆ, ಒಂದು ಫ್ಯಾಮಿಲಿ ಜೊತೆಗೆ ಮತ್ತೊಂದು ಫ್ರೀ ಟೈಮ್ ನಾವು ಇದು ಮಾಡೋಣ ಅಂತ. ಬಟ್ ನೀವೆಲ್ಲ ಬೆಳಿಗ್ಗೆ 6 ಗಂಟೆ 7 ಗಂಟೆ ಅಷ್ಟರಲ್ಲಿ ಫೀಲ್ಡ್ಗೆಲ್ಲ ಇಳಿತೀರಿ. ಸಂಡೇ ಅಂದ ತಕ್ಷಣ ಅಂದರೆ ಆ ದಿವಸ ಒಂದು ಹಾಲಿಡೇ ತಗೊಳ್ಳಲ್ದೆ ಅವತ್ತು ಕೂಡ ಕೆಲಸ ಮಾಡ್ತೀರಿ. ಲೈಕ್ ಏನು ನಿಮಗೆಲ್ಲ ಪ್ರೇರಣೆ ಅಂತ ಹೇಳೋದಾದರೆ? ಒಳ್ಳೆ ಪ್ರಶ್ನೆ ಮಾಡಿದ್ದೀರಿ ಮೇಡಮ್. ನೀವು ಅಂದರೆ ಫ್ಯಾಮಿಲಿ ಕುಟುಂಬ ಅಂದರೆ ನಾವು ಕೇವಲ ನನ್ನ ಹೆಂಡತಿ, ಮಕ್ಕಳು, ತಂದೆ ತಾಯಿ, ಅಣ್ಣ ತಮ್ಮ ಅಂದ್ಕೊಂಡ್ರೆ ತಪ್ಪಾಗ್ತದೇನೋ ಅಂತ ನನಗೆ ಅನ್ನಿಸ್ತದೆ. ಸಂಪೂರ್ಣ ಸಮಾಜ ಜೀವಿಗಳೇ ನಮ್ಮ ಕುಟುಂಬ ಅಂತ ನಾವು ತಿಳ್ಕೊಂಡ್ರೆ ಒಂದು ಒಳ್ಳೆಯ ಸಮಾಜ ನಾವು ಸೃಷ್ಟಿ ಮಾಡ್ಬೋದು ಅಂತೇಳಿ ತಿಳ್ಕೊಂಡಿದ್ದೀನಿ. ಅದಕ್ಕೋಸ್ಕರ ನಾನೇನು ಧ್ಯೇಯ ಇಟ್ಕೊಂಡಿದ್ದೀನಿ, ನಾನೇನು ಥಿಂಕ್ ಮಾಡ್ತೀನಿ, ಅದೇ ರೀತಿ ನನ್ನ ಬಂದವರು ಅಂದರೆ ನನ್ನ ರೋಟರಿ ಬಾಂಧವರು ಸಹ ಥಿಂಕ್ ಮಾಡಿ ನನಗೆ ಸಹಕಾರ ನೀಡಿದ್ದಾರೆ. ಪ್ರತಿ ಸಲ ಯಾವತ್ತೇ ಒಂದು ಫೋನ್ ಕಾಲ್ ಮಾಡಿದಾಗ, ಒಂದು ಗ್ರೂಪ್ ಕಾಲ್ ಮಾಡಿದ್ರೆ ಪ್ರತಿಯೊಬ್ಬರು ಜಾಯ್ನ್ ಆಗ್ತಾರೆ. ಅದರಲ್ಲಿ ಇಮಿಡಿಯೇಟ್ಲಿ ಇಂಥ ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ ಅಂತ ಒಂದು ಸಣ್ಣ ವಾಟ್ಸಪ್ ಮೆಸೇಜಲ್ಲಿ ಎಲ್ಲರೂ ಕರೆಕ್ಟಾಗಿ ಟೈಮಾಗಿ ಪಂಕ್ಚುವಲಾಗಿ ಬಂದಿರ್ತಾರೆ. ಅವರೆಲ್ಲರ ಸಹಕಾರದಿಂದ ಏನೋ ಒಂದು ಸಣ್ಣ ಪ್ರಯತ್ನ ನಾವು ಸಮಾಜದಲ್ಲಿ ಮಾಡ್ತಾಯಿದ್ದೀವಿ ಮೇಡಮ್. ಅದೇ ಖುಷಿ ಕೊಡ್ತದೆ. ಸೋಮಶೇಖರ್ ಸರ್ ಹೇಳಿದರು, ಸೊ ಎಲ್ಲರೂ ಒಂದೇ ಮನಸ್ಥಿತಿ ಹೊಂದಿದವರಾಗಿದ್ದೀವಿ ಅಂತ. ಸೊ ಏನು ಹೇಳ್ತಾರೆ ಸರ್? ಈಗ ಹಿಂದಿನ ಅವಧಿಯಲ್ಲಿ ನೀವು ಕೂಡ ಕೆಲಸ ಮಾಡಿದ್ರಿ, ಅಧ್ಯಕ್ಷರಾಗಿ ಭಾಳಷ್ಟು ಕೊಡುಗೆ ನೀಡಿದ್ರಿ. ಇವಾಗ ನಿಮ್ಮ ಮಾರ್ಗದರ್ಶನ ಇರ್ಬೋದು, ನಿಮ್ಮ ನಿರ್ದೇಶನದ, ನಿಮ್ಮ ಸಹಕಾರದೊಂದಿಗೆ ಇವರು ಕೂಡ ಕೆಲಸ ಮಾಡ್ತಿದ್ದಾರೆ. ಸೊ ಏನು ಹೇಳ್ತೀರಾ ಅಂದರೆ? ಮೇಡಮ್, ಏನು ಹೇಳಬೇಕಂದ್ರೆ ಎಲ್ಲ ನಾವು ಈ ರೋಟರಿ ಸಂಸ್ಥೆ ಅಂದರೆ ಒಂದು ಪರಿವಾರ ಇದ್ದ ಹಾಗೆ ನಾವೆಲ್ಲರೂ ಸೇರಿಕೊಂಡು ಎಲ್ಲರೂ ನಮ್ಮ ಸುರೇಶ್ ಚಂದ್ ಶೆಟ್ಟಿ ಸಾಹಿತ್ಯ ಪರಿಷತ್ ಅಧ್ಯಕ್ಷರಿದ್ದಾರೆ, ನಮ್ಮ ಸೋಮಶೇಖರ್ ಇದ್ದಾರೆ, ನಮ್ಮ ಕೃಪಚಂದ್ರ ಪಾಟೀಲ್ ಇದ್ದಾರೆ, ಇನ್ನು ಹಲವಾರು ಎಲ್ಲ ಸದಸ್ಯರು ಸೇರಿಕೊಂಡು ಅದೇ ಒಂದು ಹೇಳಿದಾಗ ಒಂದು ಕುಟುಂಬ ಥರ ಒಂದು ಸಮಾಜಮುಖಿಯಾಗಿ ನಾವು ಕೆಲಸ ಮಾಡಬೇಕಂತ ಒಂದೆಲ್ಲ ಧ್ಯೇಯ ಹೊಂದಿಕೊಂಡು ಈ ಸಂಸ್ಥೆಯಲ್ಲಿ ನಾವೆಲ್ಲ ಸೇರಿಕೊಂಡಿದ್ದೀವಿ. ಆ ನಿಟ್ಟಿನಲ್ಲಿ ನಮ್ಮದು ಎಷ್ಟು ಸಾಧ್ಯ ಆದಷ್ಟು ಸಮಾಜಕ್ಕೆ ಏನು ಒಳ್ಳೆಯದಾಗ್ತದೆ, ಪರಿಸರಕ್ಕೆ ಏನು ಒಳ್ಳೆಯದಾಗ್ತದೆ ಅದನ್ನು ಮಾಡೋಂಥ ಪ್ರಯತ್ನ ಮಾಡ್ತಾಯಿದ್ದೀವಿ. ಆ ನಿಟ್ಟಿನಲ್ಲಿ ನಾವೆಲ್ಲ ಒಮ್ಮನಸಿದ್ದಿದ್ದೀವಿ. ಭಾಳ ಒಂದು ಸೇವಾ ಮನೋಭಾವದಿಂದ ಈ ಸಂಘ ಸಂಸ್ಥೆಲ್ಲ ತೊಡ್ಕೊಂಡಿವಿ. ಮುಂದೂ ಕೂಡ ಇದೇ ಥರ ನಾವೆಲ್ಲ ನಡ್ಕೊಂಡು ಹೋಗ್ತೀವಿ ಅಂಥೇಳಿ ಸಮಾಜಕ್ಕೆ ಇದಕ್ಕೆ ಈ ಒಂದು ಸೊಸೈಟಿಗೆ ಏನು ಕೊಡಬೇಕು ಸಾಧ್ಯ ಆದಷ್ಟನ್ನು ಮಾಡೋಂಥ ಪ್ರಯತ್ನ ನಾವು ಮಾಡ್ತೀವಿ ಅಂತೇಳಿ ಈ ಒಂದು ವೇದಿಕೆ ಮುಖಾಂತರ ಹೇಳಬಯಸ್ತೀನಿ. ಸರ್, ಇನ್ನೊಂದು ನೋಡುವ ಹಾಗೆ ಇದೆಲ್ಲದಕ್ಕೂ ಒಂದು ರೀತಿಯಲ್ಲಿ ಬಲ ತುಂಬುವ ನಿಟ್ಟಿನಲ್ಲಿ ನಾವು ಮಾತಾಡುವಾಗ ಪ್ರತಿ ಕ್ಷಣದಲ್ಲಿ ರೋಟರಿ ಕ್ಲಬ್ನ ಕಾರ್ಯಕ್ರಮ ಆದಾಗ
ಪ್ರತಿ ಬಾರಿಯೂ ಸ್ಟಾರ್ಟಪ್ ಮಾಡೋಕ್ಕಿಂತ ಮುಂಚೆನೇ ಅಂದರೆ ಕಾರ್ಯಕ್ರಮ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆನೇ ಅಥವಾ ತಾವು ಮಾತಾಡೋದಕ್ಕಿಂತ ಮುಂಚೆನೇ ಹೇಳ್ತಕ್ಕಂಥದ್ದು ರೋಟರಿ ಕ್ಲಬ್ ಇಂಟ್ರೊಡ್ಯೂಸನ್ನು ಮಾಡ್ತಾರೆ. ಯಾವ ರೀತಿ ಅಂದರೆ ರೋಟರಿ ಕ್ಲಬ್ ಎನ್ನುವಂಥದ್ದು ಸೇವೆಯೇ ಮೊದಲ ಉದ್ದೇಶ ಇಟ್ಕೊಂಡು ಒಂದು ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಇದೆ ಅಂತ. ಸೊ ಸುರೇಶ್ ಶೆಟ್ಟಿ ಸರ್ ಯಾವಾಗಲೂ ಹೇಳ್ತಾ ಇರ್ತಾರಲ್ಲ, ತಮ್ಮ ಮಾತಿಗೂ ಮುಂಚೆ ಸ್ಟಾರ್ಟಪ್ ಅಂದರೆ ಈ ಒಂದು ಮಾತಲಿಂದೇ ಮಾಡ್ತಾರೆ. ಕನ್ನಡ ಸಾಹಿತ್ಯ ಪರಿಷತ್ ಜೊತೆಗೆ ಜಿಲ್ಲಾಧ್ಯಕ್ಷರಾಗಿ ಸೇವೆ ಕೂಡ ಮಾಡ್ತಾ ಇದ್ದಾರೆ, ಜೊತೆಗೆ ಅಲ್ಲಲ್ಲಿ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರ್ತಾರೆ. ಈಗ ರೋಟರಿ ಕ್ಲಬ್ ಒಂದು ಅಧ್ಯಕ್ಷರಾಗಿರ್ಬೋದು, ಒಂದು ಏನು ತಂಡ ಇದೆ ಆ ತಂಡಕ್ಕೆ ಒಂದು ಮಾರ್ಗದರ್ಶನ ಆಗಿರ್ಬೋದು, ಸಹಕಾರ ಆಗಿರ್ಬೋದು ತೊಡಗಿಸ್ಕೊಳ್ತಾರೆ. ಒಂದು ಕಾರ್ಯಕ್ರಮ ಕೂಡ ಮಿಸ್ ಮಾಡೋದಿಲ್ಲ. ಏನು ಹೇಳ್ತಾರೆ ಅಂತ ಸರ್? ನಮಸ್ತೆ. ನಮಸ್ತೆ. ನಿಜವಾಗ್ಲೂ ರೋಟರಿ ಸಂಸ್ಥೆ ಬಗ್ಗೆ ಹೇಳಬೇಕಾದ್ರೆ ಇದು ಶತಮಾನ ಕಂಡಂಥ ಸಂಸ್ಥೆ ರೋಟರಿ ಸಂಸ್ಥೆ. ನಾನು ಆರಂಭದಲ್ಲಿ ಹೇಳಿದಂಗೆ ಸೇವೆ ಮೊದಲ ಮತ್ತು ಕೊನೆಯ ಧ್ಯೇಯವಾಗಿ ಇಟ್ಕೊಂಡು ಇವತ್ತು ಅನೇಕ ಸಂಘ ಸಂಸ್ಥೆಗಳು ಒಂದೊಂದು ವಿಷಯ ಆದಿತ್ತರ ಮೇಲೆ ಧಾರ್ಮಿಕ ಸಂಸ್ಥೆಗಳಿದ್ದಾಗ ಅವರು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ನಾವು ಸಾಹಿತ್ಯ ಪರ ಇದ್ದರೆ ನಾವೆಲ್ಲ ಭಾಷೆ, ಸಾಹಿತ್ಯ, ಕಲೆ ಇದ್ರ ಬಗ್ಗೆ ಓಡಾಡ್ತೀವಿ. ಆದರೆ ಈ ರೋಟರಿ ಸಂಸ್ಥೆ ಒಂದು ಅಪರೂಪದ ಸಂಸ್ಥೆ. ಯಾವುದೇ ಒಂದು ಸಂಸ್ಥೆಯ ಜೀವಂತಿಕೆಯನ್ನು ಅದು ನಿರಂತರ ಕಾರ್ಯಚಟುವಟಿಕೆ ಮಾಡೋ ಮೂಲಕ ಜೀವಂತಿಕೆಯನ್ನು ಅದು ಸೃಷ್ಟಿಯನ್ನು ಮಾಡಿರ್ತದೆ. ಆದರೆ ಈ ರೋಟರಿ ಸಂಸ್ಥೆ ಹೆಂಗಂದ್ರೆ ಎಲ್ಲ ಕ್ಷೇತ್ರದಲ್ಲೂ ಇವ್ರು ಕೆಲಸ ಮಾಡ್ತಾರೆ. ಆರೋಗ್ಯ ಕ್ಷೇತ್ರಕ್ಕೆ ಹೋದರೆ ಅಲ್ಲಲ್ಲಿ ಆರೋಗ್ಯ ಶಿಬಿರಗಳನ್ನು ಮಾಡ್ತಾರೆ. ಸಾವಿರಾರು ಜನರಿಗೆ ಅವರಿಗೆ ತಪಾಸಣೆಯಲ್ಲಿ ಅವ್ರು ಭಾಗವಹಿಸಂಗೆ ಮಾಡ್ತಾರೆ. ಈ ಮಹಿಳೆಯರ ವಿಷಯಕ್ಕೆ ತೊಗೊಂಡು ಅವರಿಗೆ ಸಬಲೀಕರಣ ಮಾಡ್ಬೇಕಂತ್ಕೊಂಡು ಬರೀ ಮಾರ್ಗದರ್ಶನ ಮಾಡೋದಷ್ಟಲ್ಲ, ಅವರಿಗೆ ಹೊರಿಗೆ ಯಂತ್ರ ಕೊಡೋದ್ರ ಮೂಲಕ ಈ ಥರ ಕೆಲಸ ಮಾಡ್ತಾರೆ. ಯೂತ್ಗೂ ಕೂಡ ಅನೇಕ ಈ ರೀತಿ ವಿವಿಧ ಕಾರ್ಯಕ್ರಮಗಳನ್ನು ರೋಟರಿ ಸಂಸ್ಥೆ ಮಾಡ್ತಿದೆ. ನಿಜವಾಗ್ಲೂ ಇಡೀ ರಾಜ್ಯದಲ್ಲಿ ಎಷ್ಟು ಕೆಲಸಗಳು ಎಲ್ಲ ಆಗ್ತಾವೋ ಗೊತ್ತಿಲ್ಲ. ಆದರೆ ಬೀದರ್ನಲ್ಲಂತೂ ರೋಟರಿ ಸಂಸ್ಥೆ ಇದು ಮುಖ್ಯವಾದ ರೋಟರಿ ಕ್ಲಬ್ ಮೇನ್ ಕ್ಲಬ್ ಇದು ನಮ್ಮದು. ಭಾಳ ತಮಗೆ ಭಾಳ ಕ್ರಿಯಾಶೀಲವಾಗಿ ಇವ್ರು ಕೆಲಸ ಮಾಡೋ ಸಲುವಾಗಿಯೇ ನನಗೂ ಒಂದಿಷ್ಟು ಸಮಾಜಮುಖಿಯಾಗಿ ಕೆಲಸ ಮಾಡೋ ದಿಶೆಯಲ್ಲಿ ಭಾಷಾ ಸಾಹಿತ್ಯದ ಜೊತೆಗೆ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಭಾಗವಹಿಸ್ಲಿಕ್ಕೆ ಅನುಕೂಲ ಅನ್ನೋ ದೃಷ್ಟಿಯಿಂದ ಇವತ್ತು ರೋಟರಿ ಸಂಸ್ಥೆಯ ಅಧ್ಯಕ್ಷರಾಗಿರುವಂಥ ಸೋಮಶೇಖರ್ ಪಾಟೀಲ್ ಇರ್ಬೋದು, ಅಷ್ಟೇ ಕ್ರಿಯಾಶೀಲ ವ್ಯಕ್ತಿತ್ವದ ಕಾರ್ಯದರ್ಶಿಗಳಂತ ಕೃಪಾಸಿಂಧು ಪಾಟೀಲ್ ಇರ್ಬೋದು. ಅವ್ರ ನೇತೃತ್ವದಲ್ಲಿ ನಾವು ಸೇರಿಕೊಂಡು ಅವ್ರ ಜೊತೆ ಈ ಕೆಲಸ ಮಾಡಿದೆ ಒಂದು ಖುಷಿ ಅಂತ ಅನ್ನಿಸ್ತದೆ. ನಿಜವಾಗ್ಲೂ ಈ ಬರೋ ದಿನಗಳಲ್ಲೂ ಸಹ ಇನ್ನೇನು 3-4 ದಿವಸಗಳಲ್ಲಿ ಅದು ಭಾಳ ಎಲ್ಲಕ್ಕೆ ಚಲೋ ಅಂತಂದ್ರೆ ಈ ರೋಟರಿ ಸಂಸ್ಥೆ ಯಾಕೆ ಅದು ಇಷ್ಟಪಡ್ತಂದ್ರೆ ಭಾಳಷ್ಟು ನಾವು ಅಧಿಕಾರವನ್ನು ನೋಡಿರ್ತೀವಿ. ನಮ್ಮಲ್ಲಿ ಎಷ್ಟು ಮಟ್ಟಿಗೆ ಒಂದು 5-10 ವರ್ಷ ಅಲ್ಲ 50 ವರ್ಷ ಕೊನೆ ಉಸಿರೋಗೂ ನಾನೇ ಅಧ್ಯಕ್ಷನಾಗಿರಬೇಕು ಅಂತಕ್ಕಂಥ ಮನಸ್ಥಿತಿ ಭಾಳ ಸಂಘ ಸಂಸ್ಥೆಗಳಿದೆ. ಅದರಲ್ಲಿ ಭಾಳ ಚೆನ್ನಾಗಿ ಒಂದು ನಿಯಮವನ್ನು ಮಾಡಿದ್ದಾರೆ. ಯಾವುದೇ ಎಂಥ ಅಧ್ಯಕ್ಷ ಬಂದರೂ 1 ವರ್ಷ ಅದು 1 ವರ್ಷ ಮುಂಚೆನೇ ಆಯ್ಕೆ ಮಾಡಿರ್ತಾರೆ. ಹೀಗಾಗಿ ಭಾಳ ಉತ್ತಮದ ಅಂದರೆ ಪ್ರತಿಯೊಬ್ಬರಿಗೂ ಅವಕಾಶ ಸಿಗಲಿ ಅನ್ನೋ ದಿಶೆಯಿಂದ ಈ ರೋಟರಿ ಸಂಸ್ಥೆ ಏನು ಯೋಜನೆಗಳದಾವೆ ನಿಜವಾಗಲೂ ಭಾಳ ಮೆಚ್ಚುಗೆ ಪಡುವಂಥದ್ದು. ಹೀಗಾಗಿ ನಾನು ರೋಟರಿ ಸಂಸ್ಥೆ ಜೊತೆಗೆ ನಿರಂತರವಾಗಿ ಸಂಪರ್ಕ ಇಟ್ಟು ಅವ್ರ ಜೊತೆ ಈ ಸಣ್ಣ ಪುಟ್ಟ ಕಾರ್ಯಗಳು ನಮ್ಮದು ಒಂದು ಅಳಿಲು ಸೇವೆನ ನಾನು ಅವ್ರ ಜೊತೆ ಸಲ್ಲಿಸ್ತಾ ಇರ್ತೀನಿ. ನಾವು ಜೊತೆಗೆ ಈಗ ರೋಟರಿ ಕ್ಲಬ್ ಈ ಅವಧಿಯ ರೋಟರಿ ಕ್ಲಬ್ನ ರೈಟ್ ಹ್ಯಾಂಡ್ ಸೋಮಶೇಖರ್ ಪಾಟೀಲ್ ಅವರು ಆಗಿದ್ದರೆ ಲೆಫ್ಟ್ ಹ್ಯಾಂಡ್ ಕೃಪಾಸಿಂಧು ಪಾಟೀಲ್ ಸರ್ ಆಗಿದ್ದಾರೆ. ಸೊ ಏನೇ ಸಹಕಾರ ಆಗಿರ್ಬೋದು ಜೊತೆಗೆ ಇಟ್ಕೊಂಡು ಹೆಗಲಿಗೆ ಹೆಗಲಾಗಿ ನಿಂತ್ಕೊಂಡು ಬಹಳಷ್ಟು ಸಲಹೆ ಸಹಕಾರ ಜೊತೆಗೆ ನೀಡ್ತಾರೆ. ಸೊ ಏನು ಹೇಳ್ತಾರೆ ಅಂತ? ನಮಸ್ಕಾರ ಎಲ್ಲರಿಗೂ. ರೋಟರಿ ಅಧ್ಯಕ್ಷರು ಹೇಳಿದ್ದಾರೆ, ಹಾಗೆ ಸುರೇಶ್ ಶೆಟ್ಟಿ ಸರ್ ಇದ್ದಾರೆ, ಮುಂದುವರ AG ಶೆಟ್ಟಿ ಪಾಟೀಲರು ಹೇಳಿದ್ದಾರೆ, ಸಾಕಷ್ಟು ಹೇಳಿದ್ದಾರೆ. ನಮ್ಮದು ಒಂದೇ ಒಂದು ಉದ್ದೇಶ ಏನಂತಂದ್ರೆ ಸೋಷಲ್ ಕೆಲಸ ನಮ್ಮದು. ಯಾರ್ದು ಏನೇ ಸೋಷಲ್ ಕೆಲಸ ಸ್ಕೂಲ್ದು ಅನ್ಬೋದು, ಹಾಸ್ಪಿಟಲ್ದನ್ರಿ, ನೀವು ನೀರಿನ ಯೋಜನೆ ಅನ್ರಿ, ಸಸಿ ನಡೆಸೋದನ್ರಿ, ಹಲವಾರಾಗ ನೀವೇನು ಹೇಳಿದ್ರಿ ಅವಾಗ ನಮ್ಮ ಕೆಲಸನೇ ರೋಟರಿ ಕೆಲಸ ಅಂತಂದ್ರೆ ಸೋಷಲ್ ಕೆಲಸ ಇದೆ. ಸೊ ಇದೊಂದು ಮಾಡೋದು ನಮ್ಮದು ಒಂದು ಭಾಳ ಖುಷಿ ತರ್ತದೆ. ಸೊ ಹಾಗಾಗಿ ಇದಕ್ಕೆ ನಾವು ಭಾಳಷ್ಟು ಪ್ರೇರಣೆ ಕೊಡ್ತಾಯಿದ್ವಿ. ಇದಾಗಿದ್ದು ಒಂದು ಸೋಮಶೇಖರ್ ಪಾಟೀಲ್ ಅವರು, ಶೆಟ್ಟಿ ಪಾಟೀಲ್ ಅವರು, ಕೃಪಾಸಿಂಧು ಪಾಟೀಲ್ ಜೊತೆಗೆ ಸುರೇಶ್ ಶೆಟ್ಟಿ ಅವರೊಂದಿಗಿನ ಮಾತುಕತೆ. ರೋಟರಿ ಕ್ಲಬ್ ನಿಸ್ವಾರ್ಥ ಒಂದು ರೋಟರಿ ಕ್ಲಬ್ ಏನಾಗಿದೆ ನಿಸ್ವಾರ್ಥ ಮನೋಭಾವದಿಂದ ಬಹಳ ದಶಕಗಳಿಂದ ಕೆಲಸ ಮಾಡ್ಕೊಂಡು ಬಂದಿದೆ. ಜೊತೆಗೆ ಮುಂಬರ್ತಕ್ಕಂಥ ಯುವ ಪೀಳಿಗೆಗೂ ಕೂಡ ಒಂದು ಅರಿವು ಜಾಗೃತಿಯನ್ನು ಮೂಡಿಸ್ತಾ ಇದೆ. ಪರಿಸರ ಪ್ರತಿಯಾಗಿರ್ಬೋದು ಅಥವಾ ಸಮಾಜಮುಖಿ ಪ್ರತಿಯಾಗಿರ್ಬೋದು, ಸಾಮಾಜಿಕವಾಗಿ ತಮ್ಮ ಕಾಳಜಿ ಕಳಕಳಿಯನ್ನು ತೋರಿಸಿ ಅಂತಕ್ಕಂಥದ್ದು ಯಾವುದೇ ಒಂದು ನಿಸ್ವಾರ್ಥ ಮನೋಭಾವನೆ ಇಟ್ಕೊಳ್ಳದೆ, ಅಪೇಕ್ಷೆ ಇಟ್ಕೊಳ್ಳದೆ ತಮ್ಮ ಕೈಲಾದಷ್ಟು ಸೇವೆ ಮಾಡ್ತಾರೆ. ತಮ್ಮ ಇಡೀ ಒಂದು ತಂಡವನ್ನು ರಚಿಸ್ತಾರೆ. ಈ ಒಂದು ತಿಂಗಳ ಮುಂಚೆ ಇರ್ಬೋದು ಅಥವಾ ಒಂದು ವಾರಕ್ಕೂ ಮುನ್ನ ಆಗಿರ್ಬೋದು ಈ ಕಾರ್ಯಕ್ರಮ ಮಾಡಬೇಕು, ನಮ್ಮಿಂದ ಈ ಸಹಾಯ ಆಗಬೇಕು, ಅಥವಾ ಯಾರೇ ಒಂದು ಸಹಾಯ ಹಸ್ತ ಕೇಳಿಕೊಂಡು ಬಂದಾಗೂ ಕೂಡ ಅವರಿಗೆ ಒಂದು ಸಹಾಯ ಹಸ್ತ ನೀಡ್ತಾರೆ. ಯಾವುದೇ ಒಂದು ಯೋಜನೆ ಹಾಕಿಕೊಂಡ್ರು ಅದನ್ನು ಯಶಸ್ವಿಯಾಗಿ ಮಾಡ್ತಾರೆ. ಜೊತೆಗೆ ಇದೇ ರೀತಿಯಲ್ಲಿ ಒಂದು ಸಮಾಜಮುಖಿ ಕಾರ್ಯಕ್ರಮಗಳು, ಜಾಗೃತಿ ಕಾರ್ಯಕ್ರಮಗಳಾಗಿರ್ಬೋದು, ಅರಿವು ಮೂಡಿಸುವ ಕಾರ್ಯಕ್ರಮ ಆಗಿರ್ಬೋದು, ಜೊತೆಗೆ ಮಹಿಳಾ ಸಬಲೀಕರಣ ಕಾರ್ಯಕ್ರಮಗಳಾಗಿರ್ಬೋದು, ಯುವ ಪೀಳಿಗೆಗೆ ಒಂದು ಮಾದರಿ ಮೂಡಿಸುವ ನಿಟ್ಟಿನಲ್ಲಿ ಮಾಡ್ತಕ್ಕಂಥ ಇವರ ಕಾರ್ಯಕ್ರಮ ಇದೇ ರೀತಿ ಮುಂದುವರಿತಾ ಬರಲಿ ಅಂತಕ್ಕಂಥದ್ದು ನಮ್ಮ ಆಶೆ ಕೂಡ ಆಗಿದೆ. ಇದಾಗಿದ್ದು ಈ ಹೊತ್ತಿನ ವಿಶೇಷತೆ. ನಾನು ಸುಷ್ಮಿತಾ, ತೇಜಸ್ ನ್ಯೂಸಿಂದ. ಧನ್ಯವಾದ. ನಾವು ಈ ವನ ಮಹೋತ್ಸವ ಕಾರ್ಯಕ್ರಮ ನಾವು ಯಾಕೆ ಮಾಡಬೇಕು ಅನ್ನೋದು ನಮಗೆ ಎಲ್ಲ ಪರಿಜ್ಞಾನವನ್ನು ಇತ್ತಿನ ದಿನಗಳಲ್ಲಿ ಬಂದಿದೆ. ಯಾಕಂದರೆ ಪ್ರಕೃತಿ ವಿಕೋಪ ಆಗ್ತಾ ಇರೋದು ನಾವು ಕಾಣ್ತಾ ಇದ್ದೀವಿ. ಎಲ್ಲೆಲ್ಲೂ ಸಮಯಕ್ಕೆ ಯಾವಾಗ ಮಳೆ ಆಗಬೇಕು ಆ ಸಮಯದಲ್ಲಿ ಮಳೆ ಆಗೋದಿಲ್ಲ, ಯಾವಾಗ ನಮಗೆ ಮಳೆ ಬೇಕಾಗತ್ತೆ ಆವಾಗ ಮಳೆ ಆಗೋದಿಲ್ಲ, ಯಾವಾಗ ನಮಗೆ ಬೇಕಾಗೋದಿಲ್ಲ ಅವಾಗ ಮಳೆ ಆಗುತ್ತೆ. ಇದಕ್ಕೆಲ್ಲ ಕಾರಣ ನಾವೇ ಎಲ್ಲೋ ಇಂಡೈರೆಕ್ಟ್ ಆಗಿ ನಾವೇ ಇರ್ತೀವಿ. ಯಾಕಂತಂದರೆ
ಪ್ರಕೃತಿ ಸಮತೋಲನ ಕಾಪಾಡಬೇಕಂದ್ರೆ ಭೂಮಿಯ ಮೇಲೆ ಎಲ್ಲ ಜೀವಿಗಳೂ ಇರಬೇಕು ಅಷ್ಟೇ, ಸರಿ ಸಮಾನವಾಗಿ. ಮಾನವನು ಇರಬೇಕು, ವನ್ಯಪ್ರಾಣಿ ಇರಬೇಕು, ಜೀವಿ ಜಂತುಗಳು ಎಲ್ಲಾನು ಇರಬೇಕಾಗತ್ತೆ. ಬಟ್ ನಾವು ಸ್ವಾರ್ಥಿಗಳಾಗ್ತಾ ಇದ್ದೇವೆ ಬರ್ತಾ ದಿನಮಾನಗಳಲ್ಲಿ. ಹೆಚ್ಚಿನ ಜನಸಂಖ್ಯೆ ನಮ್ಮದು ಡೆವಲಪ್ಮೆಂಟ್ ಹೆಚ್ಚಿಗೆ ಬೆಳೀತಾ ಇದೆ. ಅದಕ್ಕೋಸ್ಕರ ನಾವು ಅರಣ್ಯವನ್ನು ನಾಶ ಮಾಡ್ತಾ ಹೆಚ್ಚಿನ ನಾವು ನಗರೀಕರಣ ಮಾಡ್ತಾ ಇದ್ದೀವಿ. ನಾವು ಅರಣ್ಯವನ್ನು ನಾಶ ಮಾಡಿ ನಗರೀಕರಣವನ್ನು ನಾವು ಮಾಡ್ತಾ ಇದ್ದೀವಿ. ನಮ್ಮ ಭಾರತ ದೇಶ ಮುಂದೆ ಬೆಳೀತಾ ಇದೆ. ಒಂದು ಕಡೆ ಒಳ್ಳೆಯದಾದರೆ ಇನ್ನೊಂದು ಕಡೆ ಅರಣ್ಯ ನಾಶ ಆಗೋದ್ರಿಂದ ಪರಿಸರ ಮೇಲೆ ಬಹಳ ವ್ಯತಿರಿಕ್ತ ಪ್ರಮಾಣವನ್ನು ಬೀಳ್ತಾ ಇದ್ರು ನಾವು ಕಾಣ್ತಾ ಇದ್ದೀವಿ. ಈಗ ಇದ್ರ ನೀವು ಉದಾಹರಣೆಗಾಗಿ ನೋಡ್ರಿ, ಈಗ ಮಳೆಗಾಲ ಸುಮಾರು ಈಗ ಮಳೆ ಈಗ 20 ದಿನದಿಂದ ಮಳೆನೇ ಆಗಿಲ್ಲ. ಆ್ಯಕ್ಚುಲಿ ಇದು ಜೂನ್ ಮಳೆ ಆಗಬೇಕು, ಬಟ್ ಮಳೆನೇ ನಾವು ನೋಡ್ತಾ ಇಲ್ಲ. ಬಟ್ ಎಲ್ಲಿ ಬೇಡ ಅಲ್ಲಿ ಮಳೆ ಆಗ್ತಾ ಇದೆ. ಇನ್ನೊಂದು ಕಡೆ ಮಳೆ ಆಗಿ ಸುಮಾರು ಅತಿವೃಷ್ಟಿ ಅನಾವೃಷ್ಟಿಗಳು ನಾವು ಕಾಣ್ತಾ ಇದ್ದೀವಿ. ಅದಕ್ಕೋಸ್ಕರ ಪರಿಸರ ದಿನಾಚರಣೆಯನ್ನು ನಾವು ಜೂನ್ 5ನೇ ತಾರೀಕಿನಂದು ಮಾಡ್ತೀವಿ. ಬಟ್ ಒಂದೇ ದಿವಸ ನಾವು ಪರಿಸರ ದಿನಾಚರಣೆಯನ್ನು ಮಾಡಿ ನಾವು ಈ ಭೂಮಿಯನ್ನು ನಾವು ಕಾಪಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಸರ್ಕಾರ ಹಾಗೂ ಕರ್ನಾಟಕ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದಿಂದ ಉತ್ತಮವಾದ ಒಂದು ಯೋಜನೆ ವನ ಮಹೋತ್ಸವ ಮಾಡಿರಿ. ಸುಮಾರು ಜೂನ್, ಜುಲೈ, ಆಗಸ್ಟ್ ತಿಂಗಳವರೆಗೆ ಎಲ್ಲ ಮಂದಿ ಅರಣ್ಯ ಇಲಾಖೆಯವರು ಒಬ್ಬರೇ ಸೇರಿ ಅರಣ್ಯವನ್ನು ನಾವು ಕಾಪಾಡಿಕೊಂಡು ಬರೋದು ಅಷ್ಟು ಉತ್ತಮ ಅಲ್ಲ. ಅದ್ರ ಜೊತೆಗೆ ಎಲ್ಲರೂ ಕೈ ಜೋಡಿಸ್ಬೇಕು. ಯಾಕಂದ್ರೆ ಈಗ ನಮ್ದು ಇದ್ರ ಪ್ರಕಾರ ನಮ್ಮ ಭೂಭಾಗಕ್ಕೆ ನಾವು ಕಂಪೇರ್ ಮಾಡಿದ್ರೆ ನಮ್ಮ ಅರಣ್ಯ 33% ಈ ಭೂಮಿ ಮೇಲೆ ಅರಣ್ಯ ಇರ್ಬೇಕಂತ ಹೇಳುತ್ತೆ ಪರಿಸರ ಸಮತೋಲನ ಆಗ್ಬೇಕಾದ್ರೆ. ಆದ್ರೆ ಇಲ್ಲ, ನಮ್ದು ಇಡೀ ಭೂಮಿ ಮೇಲೆ ಇರೋದು 24% ಮಾತ್ರ. ಅದರಲ್ಲಿ ಕರ್ನಾಟಕದಲ್ಲಿ ಇರೋದು 21% ಮಾತ್ರ. ಅದರಲ್ಲಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಇರೋದು ಕೇವಲ 7% ಮಾತ್ರ. 7 ಇದೆ, ನಮಗೆ 33ವರೆಗೆ ಬೆಳೆಸೋದಿದೆ. ಆ ಬೆಳೆಸಬೇಕಾದ್ರೆ ಕೆಲವು ಅರಣ್ಯ ಇಲಾಖೆಯವರು ಮಾಡಿದ್ರೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ತಮ್ಮೆಲ್ಲರ ಸಹಕಾರ ಬೇಕಾಗುತ್ತೆ. ಎಲ್ಲರೂ ಪ್ರತಿಯೊಬ್ಬರು ಮಾನವವಾಗಿ ಪ್ರತಿಯೊಬ್ಬರು ನಾವು ಎಲ್ಲರೂ ಕೈ ಜೋಡಿಸಿದಾಗ ಮಾತ್ರ ಏನೋ ಒಂದು ಹಂತಾಗಿ ನಾವು ಹಿಂದೆ 4% ಇತ್ತು ಒಂದು 10 ವರ್ಷ ಹಿಂದೆ, ಈಗ ನಾವು 7 ತಂದಿದ್ದೀವಿ. ಉತ್ತಮ ಡೆವಲಪ್ಮೆಂಟ್ ಆಗ್ತಾ ಇದೆ ಅನ್ಕೊಂಡ್ರೆ. ಅದ್ರ ಜೊತೆಗೆ ಸಚಿವರು ನಮ್ಮದು ಮಾನ್ಯ ಈಶ್ವರ್ ಖಂಡ್ರೆ ಸಾಹೇಬರು ಅರಣ್ಯ ಸಚಿವರು ಆಗಿರ್ಬೋದು ಬಹಳಷ್ಟು ಈ ಭಾಗದಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹೆಚ್ಚಿನ ಒತ್ತು ಕೊಟ್ಟು ಹೆಚ್ಚಿನ ಅನುದಾನ ತಂದು ಹೆಚ್ಚಿನ ಗಿಡಗಳನ್ನು ಬೆಳೆಸಿ ಮತ್ತು ಉತ್ತಮವಾದ ಎತ್ತರದ ಸಸ್ಯಗಳನ್ನು ಬೆಳೆಸಿ ಅವರು ಬಹಳಷ್ಟು ಪ್ಲಾಂಟೇಶನ್ ಮಾಡಲಿಕ್ಕೆ ನಾವು ಸಹಕಾರ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಮ್ಮ ಜಿಲ್ಲೆಯಲ್ಲಿ ಉತ್ತಮವಾದ ಪರಿಸರ ನಾವು ಕಾಣ್ತಾ ಇದ್ದೀವಿ. ಇದೇ ರೀತಿಯಾಗಿ ನಾವು ಮಾಡ್ತಾ ಬಂದಾಗ ಮಾತ್ರ ನಮ್ಮ ಪರಿಸರವನ್ನು ಉತ್ತಮವಾಗಿ ನಾವು ಕಾಪಾಡ್ಕೊಳ್ಬಹುದು. ಮತ್ತೆ ಎತ್ತರದ ಸಸಿ ಯಾಕೆ ಬೆಳೆಸಬೇಕಂತ ಹೇಳಿ ಸಚಿವರು ಹೆಚ್ಚಿಗೆ ಗಮನ ಕೊಡ್ತಾರಂತಂದ್ರೆ, ಸಣ್ಣ ಸಸಿಯನ್ನು ನಾವು ಬೆಳೆಸಬಹುದು. ಲಕ್ಷಗಟ್ಟಲೆ ನಾವು ಸಸಿ ಬೆಳೆಸಿದ್ರು ಕೂಡ ಅದರಲ್ಲಿ ನಮಗೆ ಅರ್ಧ ಸಸಿಗಳು ಸತ್ತು ಹೋಗ್ತಾವೆ. ಅದಕ್ಕೆ ಕಾರಣ ನೋಡ್ರಿ, ಈಗ ನಾವು ಆಲ್ರೆಡಿ ಎಷ್ಟೋ ಲಕ್ಷಗಟ್ಟಲೆ ಗಿಡ ನೆಟ್ಟಿದ್ದೀವಿ, ಮಳೆ ಬರ್ತಾ ಇದೆ. ಪ್ರತಿಯೊಂದು ಗಿಡಗಳಿಗೆ ನಾವು ಹೋಗಿ ನೀರು ಹಾಕ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಬ್ಲಾಕ್ ಅಲ್ಲಿ ನಾವು ಗಾಡಿನೂ ಹೋಗಲ್ಲ, ಏನೂ ಹೋಗಲ್ಲ. ಅದಕ್ಕೋಸ್ಕರ ಎತ್ತರದ ಸಸಿ ಬೆಳೆಸಿದ್ರೆ ರಸ್ತೆ ಬದಿ ಯಾವುದೇ ರಸ್ತೆ ಇರಲಿ, ಯಾವುದೇ ಸಂಘ ಸಂಸ್ಥೆ ಇರಲಿ, ಆ ಸಂಘ ಸಂಸ್ಥೆಯಲ್ಲಿ ನಾವು ಯಾಕೆ ಮಾಡ್ಬೇಕಂದ್ರೆ, ಈಗ ನಾವು ಇಷ್ಟು ಒಂದು 50 ಗಿಡ ಹಚ್ಚಿದೀವಿ ಅಂತಂದ್ರೆ 50 ಗಿಡ ನೀವೇ ನೋಡ್ಕೊಂತೀವಿ, ನಮ್ಗೆ 100% ಶೋರ್ ಇದೆ. ನಾವು ಬರ್ಲಿಕ್ಕೆ ಆಗಿಲ್ಲ ಅಂದ್ರೆ ಅಟ್ಲೀಸ್ಟ್ ನೀವು ನೋಡ್ತೀರ ಅನ್ನೋ ಉದ್ದೇಶ. ಸಂಘ ಸಂಸ್ಥೆಯಲ್ಲಿ ಹಚ್ಚಬೇಕು, ರಸ್ತೆ ಬದಿಯಲ್ಲಿ ನಾವು ನೋಡ್ಕೊಂತೀವಿ. ಇದರಿಂದ ಎಲ್ಲರೂ ಕೈ ಜೋಡಿಸಿದರೆ ಮಾತ್ರ ನಾವು ಅರಣ್ಯವನ್ನು ಮುಂದೆ ಬೆಳೆಸಿ, ಯಾಕಂದ್ರೆ ಇರೋದು ಒಂದೇ ಭೂಮಿ ಇದೆ ನಮಗೆ. ಯಾಕಂದ್ರೆ ನಮ್ಮ ಒಂದು 10 ಭೂಮಿ ಏನಿಲ್ಲ, ಒಂದೇ ಭೂಮಿ ಇದೆ. ಆ ಭೂಮಿಯನ್ನು ನಾವು ಕಾಪಾಡ್ಕೋಬೇಕು. ಈಗ ನೋಡ್ರಿ, ನೀವು ಹಿಂದೆ ಕೋವಿಡ್ 2019ರಲ್ಲಿ ಕೋವಿಡ್ ಆಗಿದೆ ಅಂತ ಎಲ್ಲರೂ ಗಮನಿಸಿದ್ದೀರಿ. ಅಂತ ವರ್ಸ್ಟ್ ಕಂಡೀಷನ್ ಅಲ್ಲಿ ನಾವು ಇದೀವಿ ಅಂದ್ರೆ ಅಲ್ಲಿ ಆಮ್ಲಜನಕಗೋಸ್ಕರ ನಾವು ಸಾವಿರಾರು ಲಕ್ಷಗಟ್ಟಲೆ ರೊಕ್ಕ ಖರ್ಚು ಮಾಡಿದ್ದೀವಿ. ಕೇವಲ ಒಂದೇ 2 ದಿವಸ ಬದಲಿಗೋಸ್ಕರ ನಾವು ಬೆಳೆದು. ಈಗ ನಾನು 40 ವರ್ಷದವನು ನಾನು ಇದೀನಿ. ಈಗ ನಾನು ಫ್ರೀಯಾಗಿ 40 ವರ್ಷದಿಂದ ಆಮ್ಲಜನಕ ನನ್ನ ಪರಿಸ್ಥಿತಿ ತಗೋತಾ ಇದ್ದೀನಿ. ಅದ್ರ ವ್ಯಾಲ್ಯೂ ನಾವು ಕ್ಯಾಲ್ಕುಲೇಷನ್ ಮಾಡೋಕ್ಕಾಗಲ್ಲ, ಅಷ್ಟು ನಾವು ಈ ಭೂಮಿಯಿಂದ ನಾವು ಪಡಿತಾ ಇದ್ದೀವಿ. ಅದಕ್ಕೋಸ್ಕರ ಈ ಪ್ರಕೃತಿ ವಿಕೋಪ ಹೆಚ್ಚಿನ ತಾಪಮಾನ ಯಾಕೆ ಆಗ್ತಾ ಇದೆ ಅಂತಂದ್ರೆ, ಈಗ ನಾವು ನಗರೀಕರಣ ಮಾಡೋದು, ಈ ಕಾಂಕ್ರೀಟ್ ಸಿಮೆಂಟ್ಸ್ ಅವ್ರ ಬೆಳವಣಿಗೆ ಒಂದ್ ಕಡೆ ಇದ್ರೆ ಅದರ ಒಂದು ವಿಪರೀತ, ನಮ್ಗೆ ಲಾಭ ಒಂದ್ ಕಡೆ ಇದ್ರೆ ಅದರ ಇದು ಕೂಡ ನಮ್ಗೆ ಕಾಣ್ತಾ ಇದ್ದೀವಿ. ನಾವೆಲ್ಲರೂ ಸೇರಿ ಈ ಭೂಮಿಯನ್ನು ನಾವು ಚೆನ್ನಾಗಿ ನೋಡ್ಕೊಂಡು ನಮ್ಮ ಮುಂದೆ ಬರುವಂಥ ಪೀಳಿಗೆಗೋಸ್ಕರ, ನಮ್ಮ ಮುಂದೆ ಬರುವಂಥ ಪೀಳಿಗೆಗೋಸ್ಕರ ನಾವು ನಮ್ಮ ಭೂಮಿಯನ್ನು ಸುರಕ್ಷಿತವಾಗಿ ಇಟ್ಟಿದ್ರೆ, ನಾವು ಈಗ ಎಷ್ಟು ಸ್ವಚ್ಛಂದವಾಗಿ ಆರಾಮಾಗಿ ನಾವು ಉಸಿರಾಡ್ತಾ ಇದ್ದೀವಿ, ನಮ್ಮಂಥ ಮುಂದಿನ ಪೀಳಿಗೆಗಳು ಕೂಡ ಈ ಉಸಿರಾಟವನ್ನು ಆಡಲಿ ಅನ್ನೋ ಉದ್ದೇಶದಿಂದ ಈ ಒಂದು ಸರ್ಕಾರ ಪ್ರೋಗ್ರಾಮ್ ಹಮ್ಮಿಕೊಂಡಿದೆ. ಅದ್ರ ಜೊತೆಗೆ ನೀವೆಲ್ಲರೂ ಸಂಘ ಸಂಸ್ಥೆ ನಾವು ಸೇರಿ ಈ ಥರ ಏನು ಪ್ರೋಗ್ರಾಮ್ ಹಮ್ಮಿಕೊತಾ ಇದ್ರಿ. ಇದರಿಂದ ಈಗ ಸೆಂಟ್ರಲ್ನಿಂದ ಈಗ ಮಾನ್ಯ ನಮ್ಮ ಇವರು ನರೇಂದ್ರ ಮೋದಿ PM ಸಾಹೇಬರು ಕೂಡ
ಪೇಡ್ ಮಾँ के नाम ಅಂತೇಳಿ ಒಂದು ಯೋಜನೆ ತಂದಿದ್ದಾರೆ. ಯಾಕೆ ಮಾँ के नाम ಅಂತೇಳಿ ಅಂದರೆ, ಒಂದು ಮನೆಯಲ್ಲಿ ತಾಯಿ ಅಂತಂದರೆ ಅದಕ್ಕೆ ಇರೋಂಥ ಸ್ಥಾನನೇ ಬೇರೆ. ತಾಯಿ ಅಂದರೆ ನಾವು ಎಲ್ಲರೂ ತಾಯಿ ಏನು ಹೇಳ್ತಾರೆ ಅದನ್ನು ನಾವು ಕೇಳ್ತೀವಿ ಫಸ್ಟ್ ಆಫ್ ಆಲ್. ಅಂದರೆ ಆ ತಾಯಿಯ ನೆನಪಿನಲ್ಲಿ ನಾವು ಒಂದು ಗಿಡ ಬೆಳೆಸ್ತೀವಿ ಅಂತಲ್ಲ, ಬೆಳೆಸಿದ ಮೇಲೆ ಅದನ್ನು ಉಳಿಸ್ತೀವಿ ಅಂತೇಳಿ ಒಂದು ಭಾವನೆ ಬರಲಿ ಅಂಥೇಳಿ ಇದು ಏಕ್ ಪೇಡ್ ಮಾँ के नाम ಅಂತ ಸ್ಕೀಮ್ ತಂದಿದ್ದಾರೆ. ಅದೇ ರೀತಿಯಾಗಿ ಅಲ್ಲಿ ಮಾँ के नाम ಅಂತ ಹೇಳಿಬಿಟ್ಟು ನಾವು ಇಷ್ಟು ಜನ ಸೇರಿದ್ದೀವಿ, ಸುಮಾರು 25-30-40 ಜನ ಇದ್ದೀವಿ. 40 ಜನ ಒಬ್ಬೊಬ್ಬರು 10 ಜನಗಳಿಗೆ ನಾವು ನಾವು ಮತ್ತೆ ಪರಿಸರ ಬೆಳೆಸಲಿಕ್ಕೆ ನಾವು ಅವರಿಗೆ ಮನವರಿಕೆ ಮಾಡಿದರೆ ಅವರು ಕೂಡ ಮತ್ತೊಂದು 100 ಜನಕ್ಕೆ ಹೇಳ್ತಾರೆ. ಅದಕ್ಕೋಸ್ಕರ ಅಲ್ಲಿ ಮಾँ के नाम ಅನ್ಕೊಂತ ಇರೋದೇ ತಂದೆಯ ಹೆಸರು, ತಂಗಿ ಹೆಸರು, ತಾಯಿ ಹೆಸರು, ಮತ್ತು ಯಾರು ನಮ್ಮ ಏನೇ ನಮ್ಮ ನೆಚ್ಚಿನವ್ರು ಯಾರಿರ್ತಾರೋ ಅವ್ರ ಹೆಸರು ಮೇಲೆ ನಾವು ಗಿಡ ಬೆಳೆಸಿ ಅದನ್ನು ಉಳಿಸುವಂಥ ಕೆಲಸ ಮಾಡಬೇಕು ಅಂತ ಹೇಳುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ವಿಶೇಷ ತುರ್ತು ಘಟಕ ಅಂತ ಒಂದು ಇದೆ ಆಸ್ಪತ್ರೆಯಲ್ಲಿ. OPD ಇದೆ, ಹಾಗೆ ನಾರ್ಮಲ್ ಅಡ್ಮಿಟ್ ಮಾಡತಕ್ಕಂಥ ವ್ಯವಸ್ಥೆ ಇದೆ. ತುಂಬ ಸೀರಿಯಸ್ ಆದಾಗ ಎಲ್ಲಿದ್ದಾರೆ ಅಂದರೆ ICU ಇದ್ದಾರೆ ಅಂತ ತುರ್ತು ಘಟಕ. ಈಗ ಅಲ್ಲಿಂದ ಮುಂದೆ ಇಲ್ಲೇ ಇದೆ, ಬಂದು ವಾಪಸ್ ಬರೋಕ್ಕೂ ಹೋಗೋದು ಮೇಲೆ ಹೋಗಿ ಅಂಥ ಸ್ಥಿತಿ ಅದು. ನಿಜವಾಗ್ಲೂ ಇವತ್ತು ಅವರು ಭಾಳ ಚೆನ್ನಾಗಿ ಹೇಳಿದ್ರು, ನಾವು 40-50 ವರ್ಷ ಆದವರು ನಾವು ಮಾಡಲಿಲ್ಲ ಅಂದರೆ ಮುಂದಿನ ಜನಾಂಗ ನಮ್ಮನ್ನು ದ್ರೋಹಿಗಳು ಮತ್ತು ಸ್ವಾರ್ಥಿಗಳು ಅಂತಕ್ಕಂಥ 2 ಶಬ್ದದಿಂದ ಮಾತ್ರ ನಮ್ಮನ್ನು ಗುರುತಿಸ್ತಾರೆ. ಯಾಕೆ? ನಮ್ಮ ಮಕ್ಕಳು, ನಮ್ಮ ಮೊಮ್ಮಕ್ಕಳು ಅವರ ಅತ್ಯಂತ ಆರೋಗ್ಯಕರವಾದ ಗಾಳಿಯನ್ನು ತಗೊಳ್ಬೇಕು ಮತ್ತು ಅವರ ಪರಿಪೂರ್ಣ ಜೀವನವನ್ನು ಆರೋಗ್ಯಕರವಾಗಿರಬೇಕಂದ್ರೆ ಅದು ಕೇವಲ ಪ್ರಕೃತಿಯ ಸಂರಕ್ಷಣೆಯಿಂದ ಮಾತ್ರ ಸಾಧ್ಯ, ಇನ್ಯಾವುದರಿಂದಲೂ ಸಾಧ್ಯ ಇಲ್ಲ. ಹಾಗಾಗಿ ನಿಜವಾಗ್ಲೂ ನಾವು ಆಲೋಚನೆ ಮಾಡಬೇಕು. ನಮ್ಮ ಪಕ್ಕದಲ್ಲಿ ಒಂದು ಪುಟ್ಟ ದೇಶ ಇದೆ, ಭೂತಾನ್ ಅಂತಕ್ಕಂಥ ದೇಶ. ತುಂಬ ಜನ ತಾವು ಹೋಗಿ ಬಂದಿರಬೇಕು. ಏನು ಅದ್ಭುತವಾಗಿ ಪ್ರಕೃತಿಯನ್ನು ಕಾಪಾಡಿಕೊಂಡಿದ್ದಾರೆ ಅವರು. ಆ ರಾಜ್ಯದ, ಆ ದೇಶದ ವ್ಯಕ್ತಿ ಪ್ರಮುಖ ಹೇಳ್ತಾನೆ, ನನಗೂ ಅಭಿವೃದ್ಧಿ ಬೇಕು, ಆದರೆ ಪ್ರಕೃತಿಯನ್ನು ಬಲೆ ಕೊಟ್ಟು, ಅಂದರೆ ಬಲಿ ಹಾಕಿ ಅಥವಾ ಅದಕ್ಕೆ ದ ಕಾಸ್ಟ್ ಆಫ್ ನೇಚರ್ ಏನೋ ನಾಶ ಮಾಡಿ ನಮಗೆ ಪ್ರಗತಿ ಬೇಕಾಗಿಲ್ಲ. ನಮಗೆ ಪ್ರಕೃತಿಯನ್ನು ಅದು ಒಳಗೂಡಿ ಅದ್ರ ಜೊತೆಗೆ ಒಂದಾಗಿ ಇರ್ತಕ್ಕಂಥ ಅಭಿವೃದ್ಧಿ ಬೇಕೇ ಹೊರತು ಇನ್ಯಾವುದೂ ಬೇಕಾಗಿಲ್ಲ. ಹಾಗಾಗಿ ಅವರಲ್ಲಿ ಆ GDP ಅಂತೇವಲ್ಲ ನಾವು, GDP ಏನಂತಂದರೆ ನೆಮ್ಮದಿ, ಶಾಂತಿ, ಸಮಾಧಾನವೇ ಅವರ GDP ಹೊರತು ಇನ್ನು ಬೇರೆ ದೇಶಗಳು ಏನಿವತ್ತು ಮುಂದುವರೆದ ದೇಶಗಳನ್ನು ನಾವು ನೋಡ್ತಾ ಇದ್ದೇವಲ್ಲ, ನಿಜವಾಗ್ಲೂ ಪ್ರಕೃತಿಗೆ ಹಾನಿ ಮಾಡ್ತಕ್ಕಂಥ ದೇಶಗಳೇ ಅವು. ಸಿಂಗಾಪುರದಲ್ಲಿ ಇತ್ತೀಚೆಗೆ ನಾನು ಹೋದಾಗ ನೋಡಿದೆ, ಮತ್ತು ಪಕ್ಕದ ಮಲೇಷ್ಯಾದಲ್ಲಿ ನಗರದ ಮಧ್ಯದಲ್ಲಿ ರಿಸರ್ವ್ ಫಾರೆಸ್ಟ್, ಕೌಲಾಲಂಪುರದ ನಗರದಲ್ಲಿ ರಿಸರ್ವ್ ಫಾರೆಸ್ಟ್ ಅನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ. ಅಂದರೆ ಅವರಿಗೆ ಆ ಪ್ರಕೃತಿಯ ಒಂದು ಪ್ರೇಮ ಅಥವಾ ಪ್ರಕೃತಿಯ ಸಂರಕ್ಷಣೆ ಮಾಡಬೇಕು, ನಾವು ಅದನ್ನು ನಮ್ಮ ಕರ್ತವ್ಯ ಅಂತಕ್ಕಂಥದ್ದನ್ನು ಅವ್ರು ಎಷ್ಟು ಮನಗಂಡಿದ್ದಾರಲ್ಲ, ಭಾರತೀಯರು ಇನ್ನೂ ಹೆಚ್ಚು ಅದು ಮನಗಾಗಬೇಕು. ಯಾಕಂದರೆ ನಮ್ಮ ಸಂಸ್ಕೃತಿ ಪರಂಪರೆ ಹುಟ್ಟಿದ್ದೇ ನದಿಗಳ ಮತ್ತು ಪ್ರಕೃತಿಯ ಮಡಿಲಲ್ಲಿ ಹೊರತು ಇನ್ನೆಲ್ಲೂ ಅಲ್ಲ. ಹಾಗಾಗಿ ನಿಜವಾಗ್ಲೂ ಅರಣ್ಯ ಇಲಾಖೆಯವರಂತೂ ಅವರು ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದರೆ ನಾವೆಲ್ಲರಿಗೂ ಅತಿ ಅವಶ್ಯಕತೆ ಇರ್ತಕ್ಕಂಥ ಗಾಳಿ. ಕೊರೋನಾದ ಒಂದು ಸಂದರ್ಭವನ್ನು ಉಲ್ಲೇಖ ಮಾಡಿದ್ರು. ನಿಜವಾಗ್ಲೂ ಎಂಥ ಸ್ಥಿತಿ ನಾವು ತಲುಪಿದ್ದೀವಿ. ದೆಹಲಿಯಲ್ಲೆಲ್ಲ ನಾವು ಕೇಳ್ತಾ ಇದ್ದೀವಿ, ಸಿಲಿಂಡರ್ಗಳನ್ನೆಲ್ಲ ಎಕ್ಸೆಸ್ ಬೇಕಂತ ಹೇಳಿ ಅದಕ್ಕೆ ಹೊಡೆದಾಡ್ಕೊಂಡು ಒಳಗೆ ಇಟ್ಕೊಂಡ ಸ್ಥಿತಿಯನ್ನು ನಾವು ಕಂಡಿದ್ದೀವಿ. ಹಾಗಾಗಬಾರ್ದು ಅಂತಂದರೆ ನಾವು ನಿತ್ಯ ನಿರಂತರವಾಗಿ ಈ ಸಸಿಗಳನ್ನು ನೆಡುವುದು, ಅವನ್ನು ಕಾಪಾಡ್ತಕ್ಕಂಥದ್ದು ಮಾಡಬೇಕು. ನಮಗೆ ಅದು ಹಣ್ಣು ಕೊಡಲಿಲ್ಲ ಅಂದರೂ ಪರವಾಗಿಲ್ಲ, ಅದು ಅದ್ಭುತವಾದ ಗಾಳಿ ಕೊಡುತ್ತೆ, ನೆರಳು ಕೊಡುತ್ತೆ. ಹಾಗಾಗಿ ಪ್ರಕೃತಿ ಏನು ಪರಮಾತ್ಮ ಈ ಪಂಚಭೂತಗಳನ್ನು ಸೃಷ್ಟಿ ಮಾಡಿದರೆ ಮಾನವನ ಕಲ್ಯಾಣಕ್ಕಾಗಿ ಅಹೇತುಕವಾಗಿ 24 ಗಂಟೆ ನಾವು ಕೆಲಸ ಮಾಡ್ತಾ ಇದ್ದೇವೆ. ಹಾಗಾಗಿ ನಾವು ಸ್ವಲ್ಪ ನಮ್ಮ ಸ್ವಾರ್ಥವನ್ನು ಬದಿಗೊತ್ತಿ ಆ ಪ್ರಕೃತಿಯ ಜೊತೆಗೆ ಒಂದಾಗಿ ನಮ್ಮ ಮುಂದಿನ ಜನಾಂಗಕ್ಕಾದರೂ, ಸಾಮಾನ್ಯವಾಗಿ ತಂದೆ ತಾಯಿಗಳು ನಮಗೆ ಒಂದು ಜವಾಬ್ದಾರಿ ಇದೆ, ಮಕ್ಕಳಿಗಾಗಲ್ಲ ಏನಾದ್ರು ಮಾಡಬೇಕಂತ ಈಗೆಲ್ಲ ನಾವು ಹೊಡೆದಾಡ್ತಾ ಇದ್ದೀವಿ. ಎದಕ್ಕೋಸ್ಕರ? ನಮಗೆಲ್ಲ ನಮ್ಮ ಮಕ್ಕಳಿಗೋಸ್ಕರ ಕೂಡಿರ್ಬೇಕಂತಕ್ಕಂಥದ್ದು. ಬಹುಶಃ ಇದು ಯಾವುದೇ ಕೆಲಸಕ್ಕೆ ಬರಲ್ಲ. ಅವರಿಗೆ ಕೇವಲ ಪ್ರಕೃತಿಯನ್ನು ಶ್ರೀಮಂತಗೊಳಿಸೋದು ಮಾತ್ರ ಅವ್ರನ್ನ ಕೊಡ್ತಕ್ಕಂಥ ಒಂದು ದೊಡ್ಡ ಸಂಪತ್ತಾಗುತ್ತೆ. ಆ ದಿಶೆಯಲ್ಲಿ ರೋಟರಿ ಕಲ್ಪನೆಯವರು, ಅರಣ್ಯ ಇಲಾಖೆಯವರು ಮತ್ತು ನಮ್ಮ ಸಮರ್ಥ ಸಂಸ್ಥೆಯವರು ಒಂದು ಬಹುದೊಡ್ಡ ಹೆಜ್ಜೆ ಈ ಪ್ರಾಂಗಣದಲ್ಲಿ ಹಸಿರು ಪ್ರಾಂಗಣ ಆಗಬೇಕಿದೆ. ಪಕ್ಕದಲ್ಲಿ ನಾವು ಒಂದು ಅಳಿಲು ಪ್ರಯತ್ನ ಮಾಡಿದ್ದೇವೆ, ಹಸಿರು ಪ್ರಾಂಗಣ ಆಗಬೇಕು. ಇವೆಲ್ಲ ತಪೋವನಗಳಾಗಬೇಕು.
ಕಟ್ಟಡಗಳೆಲ್ಲ ನೀವು ಹಿಂದಿನ ಕಾಲದಲ್ಲಿ ನೋಡಿದ್ರಿ, ಒಬ್ಬ ಋಷಿ ಆಗಿರ್ಬೋದು, ಶರಣ ಆಗಿರ್ಬೋದು, ಗಿಡದ ಕೆಳಗೆ ಕೂತನೇ ಅವನು ತನ್ನ ಜೀವನವನ್ನು ನಡೆಸ್ತಾ ಇದ್ದ. ಅಷ್ಟರ ಮಟ್ಟಿಗೆ ಆ ಪ್ರಕೃತಿಯಲ್ಲಿ ಲೀನಾಗ್ತಿದ್ರು ಅವರು. ಹಾಗೆ ನಾವು ಬರುವ ದಿನಗಳಲ್ಲಿ ನಗರದಲ್ಲೆಲ್ಲ ಗಾರ್ಡನ್ ಇರ್ಬೋದು, ದೇವಸ್ಥಾನದ ಆವರಣಗಳಿರ್ಬೋದು, ಸಂಘ ಸಂಸ್ಥೆ ಆವರಣಗಳನ್ನೆಲ್ಲ ಗಿಡಗಳಿಂದ ನಾವು ಆವೃತಗೊಳಿಸ್ತಕ್ಕಂಥ ಒಂದು ಸಂಕಲ್ಪವನ್ನು ಮಾಡೋಣ. ಹೇಗೆ ಸುಜಲಾಂ ಸುಫಲಾಂ ಅಂತಕ್ಕಂಥ ನಮ್ಮ ದೇಶದ ಒಂದು ವೈಭವ ಇತ್ತು, ಆ ವೈಭವವನ್ನು ಮರಳಿಸಲಿಕ್ಕೆ ನಾವೆಲ್ಲರೂ ತಪಸ್ಸಿನೋಪಾದಿಯಲ್ಲಿ ಕೆಲಸ ಮಾಡೋಣ. ಹೇಗೆ ನಾನು ಪೂರ್ವದಲ್ಲಿ ಹೇಳಿದ ಹಾಗೆ ತುರ್ತು ಘಟಕ ಅಂತೀವಲ್ಲ, ತುರ್ತು ಘಟಕದಲ್ಲಿ ನಾವೆಲ್ಲರೂ ಇದ್ದೇವೆ ಅನ್ನುವ ರೀತಿಯಲ್ಲಿ ಕೆಲಸವನ್ನು ಮಾಡೋಣ. ಆ ದಿಶೆಯಲ್ಲಿ ನೀವೆಲ್ಲರೂ ಕಾರ್ಯಪ್ರವೃತ್ತರಾಗ್ತೀರಿ. ಆ ದಿಶೆಯಲ್ಲಿ ನಮಗೆ ರಾಮ ಸಮರ್ಥರು, ಪರಮಾತ್ಮ ಮತ್ತು ಪ್ರಕೃತಿ ದೇವತೆ ಶಕ್ತಿ ಕೊಡಲಿ ಅಂತ ಹಾರೈಸಿ ನಾನು ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.